ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ವಿಪಿ ವರ್ಲ್ಡ್ ಚಾನಲ್ಗೆ ಆಧಾರದ ಸ್ವಾಗತ ಸುಸ್ವಾಗತ. ಇವತ್ತು ಏನು ಈ ವಿಡಿಯೋದಲ್ಲಿ ನಾವು ಕಾಣ್ತೀವಿ ಅಂದರೆ, ಶ್ರೀಯುತ ಚಿಕ್ಕಸ್ವಾಮಿಯವರು ಪ್ರಗತಿಪರ ರೈತರು, ಮುದ್ನಳ್ಳಿ ಗ್ರಾಮ, ನಂಜನಗೂಡು ತಾಲೂಕು, ಮೈಸೂರು. ಈ ಪ್ರಗತಿಪರ ರೈತರ ಒಂದು ತೋಟಕ್ಕೆ ನಾವೆಲ್ಲ ಹೋದಾಗ ನಮಗೆ 88 ತರಬೇತಿ ಇತ್ತು. ಆ ತರಬೇತಿಯಲ್ಲಿ ಒಂದು ಫೀಲ್ಡ್ ವಿಸಿಟ್ ಕೂಡ ಇತ್ತು. ಫೀಲ್ಡ್ ವಿಸಿಟನ್ನು ಈ ಪ್ರಗತಿಪರ ರೈತರ ಒಂದು ತೋಟಕ್ಕೆ ನಮ್ಮನ್ನು ಕರ್ಕೊಂಡೋದ್ರು. ನಾವೆಲ್ಲರೂ ಒಟ್ಟಾರೆಯಾಗಿ 21 ಜನ ಏನು ನಾವು ಶಿಬಿರಾರ್ಥಿಗಳಿದ್ವಿ. ಹಾಗೆ ATIನ ಪ್ರಾಧ್ಯಾಪಕರು ಸಮೇತ ನಾವು ಆ ತೋಟಕ್ಕೆ ಹೋದಾಗ ಅಲ್ಲಿ ನನಗೆ ಕಂಡು ಬಂದಿದ್ದೇನಪ್ಪ ಅಂದರೆ, ಅಲ್ಲಿ ತೆಂಗಿನಕಾಯಿ ನೀವು ಕಾಣ್ಬೋದು ಸೈಡಲ್ಲಿ, ಅದು ಬೀಜದ ತೆಂಗಿನಕಾಯಿ. ಅದನ್ನು ಗಿಡ ಮಾಡಲಿಕ್ಕೆ ಅಥವಾ ಸಸಿ ಮಾಡಲಿಕ್ಕೆ ಅದನ್ನು ಇಡ್ತಾ ಇದ್ದರು. ಹೀಗೆ ಅವರ ತೋಟದಲ್ಲಿ ಏನೆಲ್ಲ ಬೆಳೆನ ಬೆಳೀತಾ ಇದ್ದಾರೆ, ಯಾವ ರೀತಿ ಅದನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ಪ್ರಗತಿಪರ ರೈತರಾದ ಶ್ರೀಯುತ ಚಿಕ್ಕಸ್ವಾಮಿ ಅವರೇ ನಮಗೆಲ್ಲರೂ ಮಾಹಿತಿಯನ್ನು ಕೊಟ್ಟರು. ಈ ಮಾಹಿತಿಯನ್ನು ನೀವು ಕೂಡ ಅವರ ಒಂದು ಬಾಯಿಂದನೇ ಕೇಳಿ ಸ್ನೇಹಿತರೆ, ಏನೆಲ್ಲ ಹೇಳಿದ್ದಾರೆ ಅಂತೆ. ನನ್ನ ಹೆಸರು ಚಿಕ್ಕಸ್ವಾಮಿ ಅಂತ, ನಂಜನಗೂಡು ತಾಲೂಕು, ಮುದ್ದಳ್ಳಿ ಗ್ರಾಮ. ನಾವು ಇಲ್ಲಿಗೆ ಕಳೆದ ಒಂದು 30 ವರ್ಷದಲ್ಲಿ ನಾವು ಈ ತೋಟಕ್ಕೆ ಬಂದು, ಈ ತೋಟಕ್ಕೆ ಬಂದಾಗ ಮಾಮೂಲಿ ಇಲ್ಲಿ ನೋಡಿದರೆ ಒಂದು 500 ಎಕರೆ ಜಮೀನು ಎಲ್ಲ ಹಿಂಗೆ ಕಾಣ್ತಿದೆ ನೋಡಿ. ಹಿಂಗೆ ಇತ್ತು ಈ ಜಮೀನು. ಬರೀ ಮಳೆ ಸತ್ರೆಯ ಮಳೆ ಇದ್ರೆ ಉಂಟು, ಇದರಿಲ್ಲ. ನಾವು ಕಳೆದ ಒಂದು 30 ವರ್ಷದಲ್ಲಿ ನಾನು SSLC ಮುಗಿಸಿ ಬಂದ ಮೇಲೆ ನಮ್ಮ ಅಪ್ಪ ಅವರು ಅಂಗಡಿ ಹಾಕೊಂಡಿದ್ರು. ಇದು ಆಲ್ರೆಡಿ ಖಾಲಿ ಜಮೀನು, ಹಿಂಗಿತ್ತು, ಖಾಲಿ ಜಮೀನು ಇತ್ತು. ನಮ್ಮ ಮುಂದಕ್ಕೆ ಹೋಗೋದು ಬೇಡ ಅಂದ್ಬಿಟ್ಟು ನಮ್ಮ ಅಪ್ಪ ಅವ್ರಿಗೆ ಅಂಗಡಿ ವ್ಯಾಪಾರ ಮಾಡ್ತಾಯಿದ್ರು. ಅವ್ರಿಗೆ ವ್ಯವಸಾಯ ಗೊತ್ತಿದ್ದಿಲ್ಲ. ನಾನೇ ವ್ಯವಸಾಯಕ್ಕೆ ಬಂದಿರೋದು. ಇಳಿದ ಮೇಲೆ ಇದು 7 ಎಕರೆ ಜಮೀನು. ಇದು 7 ಎಕರೆ ಜಮೀನಲ್ಲಿ 2.5 ಎಕರೆ ಜಮೀನ ಸಮಗ್ರ ಕೃಷಿ ಬೇಸಾಯ ಮಾಡೋದು. ಇನ್ನು ಉಳಿಕೆ ಒಂದು 300 ತೆಂಗು ಹಾಕಿದೆ. ಮತ್ತೆ ಇನ್ನು ಉಳಿಕೆ ಒಂದು 3 ಎಕರೆ ಬಾಳೆ, ಯಾವಾಗಲೂ ಕಂಟಿನ್ಯೂಸ್ ಆಗಿ 3 ಎಕರೆ ಬಾಳೆ. ಅದು ಪಚ್ಚಬಾಳೆ ಆಗಿರ್ಬೋದು, ಮದರಂಗ ಆಗಿರ್ಬೋದು, ಇಲ್ಲ ಜೀನೇನ್ ಆಗಿರ್ಬೋದು, ಆಯ್ತಾ ಯಾಲಕ್ಕಿ ಆಗಿರ್ಬೋದು, ನಂಜೂರು ರಸಬಾಳೆ ಆಗಿರ್ಬೋದು. ಇದು 3 ಎಕರೆ ಕಂಟಿನ್ಯೂ ಮಾಡ್ಕೊಬಂದಾಗ ನಮಗೆ ಸಕಲೇಶ್ಪುರದಲ್ಲಿ ಯಾರೋ ಒಬ್ಬರು ಸ್ನೇಹಿತರಿದ್ರು. ಆಗ ಒಂದು 15ರಿಂದ ಒಂದು 20 ಕಾಫಿ ಗಿಡ ತಗೊಂಡು ಹಾಕಿದ್ರು. ಅದೊಂದು 20 ಗಿಡ ನಮಗೆ ಕಾಫಿ 30 ವರ್ಷದಿಂದ ಕಂಟಿನ್ಯೂ ಆಗಿ ನಮ್ಮ ಮನೆಗೆ ಸಾಕಾದಷ್ಟು ಕಾಫಿ ಪುಡಿ ಆಗ್ತಿತ್ತು. ಯಾಕೆ ನಾವು ಕಾಫಿಲಿ ಆದಾಯ ಜಾಸ್ತಿ ಇದೆಯಲ್ಲ, ಯಾಕೆ ಕಾಫಿ ಪುಡಿ ಜಾಸ್ತಿ ಮಾಡಬಾರ್ದು, ಕಾಫಿ ಗಿಡ ಯಾಕೆ ನಾವು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈಗ 2,500 ಕಾಫಿ ಇದೆ. 2,500 ಕಾಫಿ ಮಾಡಿದ್ದೀವಿ. ರಬರ್ ಸ್ಟೋರ್ ಇದೆ, ಕಾವೇರಿ ಇದೆ, ಕಾಫಿಲಿ 2 ವೆರೈಟಿ ಇದೆ. ಮತ್ತು ಒಂದು 20 ಸಾಗುಣಿ ಮರ ಹಾಕಿದ್ರು ನಮ್ಮಪ್ಪ. ಆ ಒಂದು 20 ಸಾಗುಣಿ ಮರ ಬರೀ ಬದುಗಳಲ್ಲಿ ಹಾಕಿದ್ದು. ಅದು ನಮಗೆ 13ರಿಂದ 14 ಲಕ್ಷ ರೂಪಾಯಿ ಸಿಕ್ತು. ನಾನು ಇಲ್ಲೇ ಕಟಿಂಗ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ದಯಮಾಡಿ ಒಂದು ಮಾತು ಕೇಳ್ತೀನಿ. ಇಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಿ ಇಲ್ಲಿ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಫಾರೆಸ್ಟ್ರಿ, ಫಿಶರೀಸ್, ನಮಗೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಮತ್ತೆ ರೇಷ್ಮೆ ಡಿಪಾರ್ಟ್ಮೆಂಟು, ಆಯ್ತಾ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಸರಿ, ಅದು ಬೇಕು, ಇಂಪಾರ್ಟೆಂಟು. ಆಯ್ತಾ, ಇದ್ದೀರಿ ನಮ್ಮ ರೈತರ ಬಗ್ಗೆ ಇರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಇದ್ದಾರೆ. ಯಾಕೆ ನಾವು ಸಮಗ್ರ ಕೃಷಿ ಬೇಸಾಯ ಮಾಡಿದ್ರೆ, ಸಮಗ್ರ ಕೃಷಿ ಬೇಸಾಯ ಅಂದ್ರೆ ಏನು ಅರ್ಥ? ಸಮಗ್ರ ಕೃಷಿ ಬೇಸಾಯ ಅಂದ್ರೆ ಅರ್ಥ ಏನು? ಎಲ್ಲ ವಿಧವಾದ ನಮ್ಮ ಒಂದು 2 ಎಕರೆ ಜಮೀನಲ್ಲಿ ಎಲ್ಲ ವಿಧವಾದ ಎಲ್ಲ ಹಣ್ಣುಗಳು ಸಿಕ್ಬೇಕು, ಪ್ರತಿಯೊಂದು ಹಣ್ಣು ಸಿಕ್ಬೇಕು. ಆಮೇಲೆ ಸಮಗ್ರವಾಗಿ ಮಾಡ್ತೀವಿ ಅಂದ್ರೆ ಹೈನುಗಾರಿಕೆ ಇರಬೇಕು, ಕುರಿ ಸಾಕಾಣಿಕೆ ಇರಬೇಕು, ಜೇನು ಸಾಕಾಣಿಕೆ ಇರಬೇಕು, ಅದು ಬಿಟ್ರೆ ನಮಗೆ ಮೀನು ಸಾಕಾಣಿಕೆ ಇರಬೇಕು. ಎಲ್ಲ ಸಮಗ್ರವಾಗಿ ಸಿಕ್ಬೇಕು. ಬೆಳಗ್ಗೆ ಎತ್ತು ಅಂದ್ರೆ ನಮಗೆ ಒಬ್ಬ ಅಧಿಕಾರಿಗಳು ಯಾವ ರೀತಿಯಾಗಿ ಒಂದು ತಿಂಗಳಿಗೆ ನೀವು ಸಂಬಳ ತಗೋತೀರಾ, 30 ದಿನ ಆಯ್ತು ಅಂದ್ರೆ ಯಾವ ರೀತಿ ಸಂಬಳ ತಗೋತೀರಾ, ಆ ರೀತಿಯಾಗಿ ನಾವು ಪ್ರತಿನಿತ್ಯ ಆದಾಯ ನಮಗೆ ಸಿಗಬೇಕು ಒಬ್ಬ ರೈತನಿಗೆ. ಹೀಗೆ ಒಂದು ಕಬ್ಬು ಹಾಕ್ತೀವಿ ಅನ್ರಪ್ಪ, ಕಬ್ಬು ಹಾಕ್ಬೇಕಾದ್ರೆ ನಾವು 12ರಿಂದ 14 ತಿಂಗಳು ಬೇಕು ಕಟಿಂಗ್ ಮಾಡ್ಬೇಕಾದ್ರೆ. ದುಡ್ಡು 14 ತಿಂಗಳು ಬೇಕು, ಏನೇ ಆದರೂ ಕಂಪಲ್ಸರಿ 14 ತಿಂಗಳು ಬೇಕು. ನಾವು ಕಬ್ಬು ಹಾಕಿ 14 ತಿಂಗಳು ಕಾಯ್ದು ವ್ಯವಸ್ಥೆ ಮಾಡಿ ಅದಕ್ಕೆ ಸಾಲ ಮಾಡಿ ಬಂಡವಾಳ ಹಾಕಿ ಪ್ರತಿಯೊಂದು ಮಾಡಿದಾಗ ನಮಗೆ 1 ಟನ್ ಕಬ್ಬಿಗೆ ಇವತ್ತು 3,380 ರೂಪಾಯಿ ಇವತ್ತು ಕೊಡ್ತಾವ್ರೆ. ಈಗ ಅದನ್ನು ಹೋರಾಟದ ಮುಖಾಂತರ ಏನೋ ಗಲಾಟೆ ಮಾಡಿ ವ್ಯವಸ್ಥೆ ಮಾಡಿ ಒಂದು 3,380 ರೂಪಾಯಿ ಕೊಡ್ತಾವ್ರೆ. 3,380 ರೂಪಾಯಿನಲ್ಲಿ ಇಲ್ವಾ, 1,800 ರೂಪಾಯಿ ನಾವು ಒಂದು ವರ್ಷದಲ್ಲಿ ಒಂದು ಎಕರೆಗೆ 8 ಟನ್ ಕಬ್ಬು ಕಡಿಬಹುದು. ಒಂದು ಎಕರೆಗೆ ನಮ್ಮ ಮಂಡ್ಯದಲ್ಲಿ ಆದರೆ 40ರಿಂದ 50 ಟನ್ ಕ್ಲೋಸ್. ಅಲ್ಲೆಲ್ಲ ನೀರು ಬಿಟ್ಟು ಎಲ್ಲ ಮುನ್ನೆಲ್ಲ ಹೋಗಿ ಕೂಟೋಗಿದೆ, ಅಲ್ಲೆಲ್ಲ 40ರಿಂದ 50 ಟನ್ ಲಾಸ್ಟು. ನಮ್ಮ ಇಲ್ಲಿ 80ರಿಂದ 90 ಟನ್ ಕಬ್ಬು ಕಡಿಯೋರು ಇದ್ದೀವಿ ಇಲ್ಲಿ. ಆದರೂ ಸಹ ನಮಗೆ ಅದರಲ್ಲಿ ಆದಾಯ ಸಿಗ್ತಾ ಇಲ್ಲ. 80ರಿಂದ 90 ಟನ್ ಕಬ್ಬು ಒಂದು ಎಕರೆ ಕೇಳಿದ್ರು ನಮಗೆ 1,800 ರೂಪಾಯಿ ಇಂಟು 80 ಎಷ್ಟಾಯ್ತು? 1,800 ರೂಪಾಯಿ ಇಂಟು 80 140, 1.5 ಲಕ್ಷ ಅಂತ ಇಟ್ಕೊಳ್ಳಿ. 1.5 ಲಕ್ಷ ಅಂತ ಇಟ್ಕೊಳ್ಳಿ.
1.5 ಲಕ್ಷ ರೂಪಾಯಿ ನಮಗೆ ಸಿಕ್ಕಿದಾಗ ಅಲ್ಲಿ ಕಬ್ಬು ಸಾಗಾಣಿಕೆ ಮಾಡಿರೋ ಬಾಡಿಗೆ, ನಾವು ನಾಟಿ ಮಾಡಿರೋದು, ನಾವು ಡ್ರಿಪ್ಲಿಕೇಶನ್ ಮಾಡಿರೋದು ಎಲ್ಲ ಕೇಳಿದ್ರೆ ನಮಗೆ 1,80,000 ರೂಪಾಯಿ 14 ತಿಂಗಳು ನಾವು ಅದನ್ನು ಆದಾಯ ತಕೊಂಡಾಗ ಒಬ್ಬ ರೈತನಿಗೆ 50,000 ರೂಪಾಯಿ ಉಳಿಯಲ್ಲ. ಎಲ್ಲ ವೆಚ್ಚನೆಲ್ಲ ಕಳೆದಾಗ 50,000 ರೂಪಾಯಿ ಉಳಿಯಲ್ಲ. ಅದಕ್ಕೆ ನಾವೇನು ಮಾಡೋದು, ಯಾಕೆ ನಾವು ಬರೀ ಕಬ್ಬು ಬಾಳೆ ಕಬ್ಬು 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 ಅಂತ ಹೋಗೋದು ಬೇಡ, ಕಬ್ಬನ್ನ ಕ್ಯಾನ್ಸಲ್ ಮಾಡೋಣ. ಅದೇ 1 ಎಕರೆ ಬಾಳೆ, ನಂದು 2 ಎಕರೆ ಬಾಳೆ ಹಾಕಿದ್ದೆ ಗದ್ದೆಲಿ. ಈಗ ಗದ್ದೆಯಿಂದ ಬಂದು ನಾನು ಇವ್ರು ಫೋನ್ ಮಾಡ್ಕೊಂಡು ಇದು ಮಾಡಿದ್ರೆ 3:30 ಬನ್ನಿ ಅವರು 3:30 ಬಂದು ನಾಳ್ಬಿಟ್ಟು 2 ಎಕರೆ ನಾನು ಇದು ಏಲಕ್ಕಿ ಬಾಳೆ ಹಾಕಿದ್ದೆ. ಏಲಕ್ಕಿ ಬಾಳೆ ಒಂದು ಗೊನೆ 14ರಿಂದ 15 kg ಬರ್ತದೆ ಏಲಕ್ಕಿ. ಆಯ್ತಾ, 2 ಎಕರೆಗೆ 2,400 ಬುಡ ಹಾಕಿದ್ದೆ. 2,400 ಬುಡಕ್ಕೆ ಒಂದು ಗೊನೆಗೆ 14 kg ಬಂದರೆ, ಮಿನಿಮಮ್ 14 kg ಬಂದರೆ 1 kg 60 ರೂಪಾಯಿ ಹೋಯ್ತಾಗ, 64-60 ರೂಪಾಯಿ ಹೋಯ್ತಾಗ. ಒಂದು ಗೊನೆ 14 kg ಬಂದರೆ 10 kg ಕಟ್ಟಿ, ಮಿನಿಮಮ್ 10 kg ಕಟ್ಟಿ, ಮಿನಿಮಮ್ 10 kg. 2,200 ಬುಡಕ್ಕೆ ಎಷ್ಟು ಟನ್ ಆಗ್ಬೋದು? 22 ಟನ್ನು ನಮಗೆ ಬಾಳೆ ಆಯ್ತು. 60 ರೂಪಾಯಿ ರೈಟ್ ಆದ್ರೆ 22 ಟನ್ ದುಡ್ಡು ಎಷ್ಟಾಯ್ತು? 14 ಲಕ್ಷ ರೂಪಾಯಿ ಸಿಕ್ತು ನನಗೆ. 14 ಲಕ್ಷ ರೂಪಾಯಿ 2 ಎಕರೆ ಬಾಳೆ ಸಿಕ್ತು ನನಗೆ. ಖರ್ಚು ಮಾಡಿದ್ದೆಷ್ಟು? 2ರಿಂದ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ವಿ. ಪೈರು ಮತ್ತೆ ಗೊಬ್ಬರ ಮತ್ತೆ ಔಷಧಿ ಎಲ್ಲ ಪ್ರತಿಯೊಂದು ಸೇರಿಸಿ 2ರಿಂದ 2.5 ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದ್ವಿ. ನನಗೆ ಉಳಿತಾಯ ಎಷ್ಟಾಯ್ತು? 10 ಲಕ್ಷ ಉಳಿತಾಯ ಆಯ್ತು ಇಲ್ವಾ? ಅದೇ ಕಬ್ಬು ಹಾಕಿದ್ರೆ, ಅದೇನ ಗದ್ದೆ ಮಾಡಿದ್ರೆ, ಒಂದು ಕ್ವಿಂಟಲ್ ಭತ್ತ 2,400 ರೂಪಾಯಿ, ಸಣ್ಣ ಭತ್ತ ಪ್ಯೂರ್ ಸಣ್ಣ ಭತ್ತ 2,400 ರೂಪಾಯಿ. ಇವತ್ತೆಲ್ಲ ಚಂದಾಗಿ ಬೆಳೆದ್ರೆ ಒಂದು ಎಕರೆಗೆ 20-25 ಟನ್ ಸರ್ ಅಷ್ಟೇ ನನಗೆ ಬಿದ್ದೋಯ್ತು. ಕ್ವಿಂಟಲ್ 25 ಕ್ವಿಂಟಲ್ ಅಷ್ಟೇ. ಅತಿ ಉತ್ತಮ ಬೆಳೆಯನ್ನು 30 ಕ್ವಿಂಟಲ್ ನಂಗೆ ಪ್ರೇಸ್ ಕೊಟ್ಟರು. ನಾನು 30-35 ಕ್ವಿಂಟಲ್ ಭತ್ತ ಬೆಳೆದಿದ್ದೆ. ಯಾವುದೋ ಜ್ಯೋತಿ ಹಾಕಿ 10,000 ರೂಪಾಯಿ ಪ್ರೇಸ್ ಕೊಟ್ಟು ನಂಗೆ ಸನ್ಮಾನ ಮಾಡೋದು. ಆಯ್ತಾ, ಅದು ಬೇರೆ ಪ್ರಶ್ನೆ. ಆಯ್ತಾ, ಒಬ್ಬ ರೈತ ಅಷ್ಟು ಭತ್ತ ಬೆಳೆದ್ರು ಸುಧಾ ಈಗ ಏನ್ ಮಾಡ್ತಾರೆ ರೈತರುಗಳಲ್ಲಿ, ಯಾಕೆ ಅಭಿವೃದ್ಧಿಗಳು ಕಮ್ಮಿ ಆಯ್ತದ ಅಂದ್ರೆ, ಈಗ 1 ಎಕರೆ ಭತ್ತ ಬೆಳೀತಾರೆ. ಭತ್ತ ಕುಯ್ದ ಆದ್ಮೇಲೆ ಅವ್ರು ಏನೂ ಮಾಡಕ್ ಹೋಗಲ್ಲ, ಹಂಗೆ ಕೂಳೆ ಬಿಡ್ತಾರೆ. ಬೇರೆ ಫಸಲು ಮಾಡಕ್ಕೆ ಹೋಗಲ್ಲ ಅವರು. ಇನ್ನು ಮುಂಗಾರು ಹುಟ್ಟಿ ಮುಂಗಾರು ಮಳೆ ಬಿದ್ದು ಹಾಗೆ ಹಸಿರು ಅಲಸಂದ ಉದ್ದನ ಏನೋ ಒಂದು ಮಾಡಿ ಆರಂಭ ಹೊಡಿಸಿ, ಇಲ್ಲಿ ಆರಂಭ ಬಿಡಿ ಎಲ್ಲ ಟ್ರ್ಯಾಕ್ಟರ್ಗಳಲ್ಲಿ ಆರಂಭ ಹೊಡಿಸಿ ಅದ್ರಲ್ಲಿ ಬಿತ್ತನೆ ಮಾಡ್ಬಿಡ್ತಾರೆ. ಈಗ ನೋಡಿ ಎಲ್ಲ ಪೂರ್ತಿ ಒಣಗೋಯ್ತು. ಹಸಿರು ಬಿತ್ತಿದ್ರು, ನಿಮ್ಮ ಇಲಾಖೆಯಿಂದ ಕೃಷಿ ಇಲಾಖೆಯಿಂದ ಹಸಿರು ಅಲಸಂದ ಉದ್ದು ಎಲ್ಲ ತಕೊಂಡು ಬಿತ್ತಿದ್ರು. ಕಾಲಕ್ಕೆ ಸಮಯ ತರಿಸಿದ್ರು, ನಾವೇ ತರಿಸಿ ಬಿತ್ತಿದ್ರು. ಎಲ್ರಿಗೂ ಒಂದು ಪಾವು ಹಸಿರಾಗಲಿ ಉದ್ದಾಗಲಿ ಅಲಸಂದ ಆಗಲಿ ಆಗಲಿಲ್ಲ. ನೆಕ್ಸ್ಟಿಗೆ ಏನಾದ್ರು ನೀರು ಬಿಟ್ರೆ, 30ಕ್ಕೆ ಮೀಟಿಂಗ್ ಇದೆ, 30ಕ್ಕೆ ಏನಾದ್ರು ನೀರು ಬಿಟ್ರೆ ಮತ್ತೆ ನಾಟಿ ಮಾಡ್ತಾರೆ. ಒಂದು 20 ಕ್ವಿಂಟಲ್ ಭತ್ತ ಬೇಕಾತಾರೆ, ಮನೇಲಿ ಆರಾಮಾಗಿರ್ತಾರೆ. 20 ಕ್ವಿಂಟಲ್ ಭತ್ತಕ್ಕೆ ಸಾಲ ಮಾಡಿರ್ತಾರೆ, ಅದೊಂದು 15 ಕ್ವಿಂಟಲ್ ಮಾರ್ಬಿಡ್ತಾರೆ, ಒಂದು 5 ಕ್ವಿಂಟಲ್ ಮನೆಗೆ ಇಟ್ಕೊಂಡು ಜೀವನ ಮಾಡ್ತಾರೆ. ರೈತ ಅಭಿವೃದ್ಧಿಯಾಗಿ ಮುಂದಕ್ಕೆ ಬರೋದು ಹೆಂಗೆ? ಯಾವ ರೀತಿ ಬರಕಾಯ್ತು? ಸಾಲದಲ್ಲೇ ಹೋಗೋಣ ಹೊರತು ಆದಾಯದಲ್ಲಿ ಮಾಡಕ್ ಬರೋಲ್ಲ. ಅದಕ್ಕೇನು ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ರೈತನಿಗೆ ಬರೀ ಒಂದು ಇಟ್ಕೊಂಡು ಒಂದು ಬೋರ್ವೆಲ್ ಇಟ್ಕೊಂಡ್ರೆ ಕರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ 10 ಲಕ್ಷ ರೂಪಾಯಿ ಆದಾಯ ಮಾಡ್ಬೋದು ಒಬ್ಬ ರೈತ. ನೀವೇನು ಸಂಪಾದನೆ, ನೀವೇನು ಅಫಿಸಿಯರ್ಗಳು, ನೀವು ಅಧಿಕಾರಿಗಳು ನೀವು ತಗತೀರಿ ಒಂದು ವರ್ಷಕ್ಕೆ ಆದಾಯನ, ಅದೇ ಆದಾಯನ ಒಬ್ಬ ರೈತ ಮಾಡ್ಕೋಬಹುದು. ಮಾಡೋ ರೀತಿ ಮಾಡಬೇಕು. ಪ್ರತಿಯೊಬ್ಬ ಒಂದು ರೈತನಲ್ಲಿ ಎಲ್ಲ ಇರ್ಬೇಕು. ಈಗ ಒಂದು 2.5 ಎಕರೆ ನೀವು ಹೋದ್ರೆ ಅವ್ನಿಗೆ ಎಲ್ಲಾ ತರದ ಸವಲತ್ತುಗಳು, ಎಲ್ಲಾ ತರದ ಹಣ್ಣುಗಳು, ಎಲ್ಲಾ ತರದ ಅವ್ರಿಗೆ ಏನ್ ದಿನನಿತ್ಯ ಕಾರ್ಯಕ್ರಮ ಬೇಕಾಯ್ತು ಎಲ್ಲ ಸಿಕ್ಕಟ್ಟು. ಆಗ ನಿಜ ರೈತ ಅಭಿವೃದ್ಧಿ. 300 ತೆಂಗಲ್ಲಿ ಏನ್ ಲಾಭ? ಒಂದು ತೆಂಗಿನಲ್ಲಿ ಗಿಡದಲ್ಲಿ ಎಷ್ಟು ಸಿಗ್ಬೋದು ಆದಾಯ? ಒಂದು ತೆಂಗಿನ ಗಿಡದಲ್ಲಿ ಒಂದು ತೆಂಗಿನ ಗಿಡ ಹಾಕಿದ್ರೆ ಕನಿಷ್ಠ ಪಕ್ಷ ಅಂದ್ರೆ 3,000 ರಿಂದ 4,000 ರೂಪಾಯಿ, ಕನಿಷ್ಠ ಪಕ್ಷ 4,000 ರೂಪಾಯಿ ಆದಾಯ ಸಿಗುತ್ತೆ ಒಂದು ವರ್ಷಕ್ಕೆ, 12 ತಿಂಗಳಿಗೆ. ಒಂದು ಮರ ಹೆಂಗೆ ನೀವು ಕಂಟಿನ್ಯೂ ಮಾಡಿದ್ರೆ 150 ಕಾಯಿ ಸಿಗುತ್ತೆ. 150 ಕಾಯಿಗೆ ಒಂದು ಕಾಯಿಗೆ 20 ರೂಪಾಯಿ ಕಟ್ರಪ್ಪ. 150 ಕಾಯಿಗೆ ಎಷ್ಟಾಯ್ತು? 3,000 ರೂಪಾಯಿ ಆಯ್ತು. ಯಾಕೆ ನಾವು ಮಾಡಬಾರ್ದು? ಬರೀ ತೆಂಗು ಮೇಲ್ಗಡೆ ತೆಂಗಲ್ಲಿ 3,000 ರೂಪಾಯಿ ಸಿಗ್ತಾ, ಕೆಳಗಡೆ ಭೂಮಿಲಿ. ಈಗ 1 kg ಕಾಫಿ ಬೀಜ ನಾವು ಅದನ್ನ ಕ್ಲೀನ್ ಮಾಡಿಸಿ ಸೋಳೆ ತೆಗೆದು ನೀಟ್ ಮಾಡಿಕೊಟ್ರೆ 450 ರೂಪಾಯಿ 1 kg ಕಾಫಿ ಬೀಜ. ನಾವೇನು ಮಾಡೋದು ಬೇಡಪ್ಪ, ಕಷ್ಟಪಡೋದು ಬೇಡ, ಹಂಗೆ ಬರೀ ಉಂಡ ರೀತಿಯಲ್ಲಿ ಮಾಡ್ಬಿಟ್ಟು ಮಾರಾಟ ಮಾಡ್ತೀವಿ ಅಂತಂದ್ರೆ ನಮಗೆ 250 ರೂಪಾಯಿ ಕೊಡ್ತಾರೆ. ಒಂದು ಗಿಡ ಕನಿಷ್ಠ ಪಕ್ಷ ಅಂದ್ರೆ 10 kg ಕಾಫಿ ಬೀಜ ಬಿಡುತ್ತೆ. ಒಂದು ಗಿಡ 10 kg ಸಿಗುತ್ತೆ ಕಂಪಲ್ಸರಿ. ನಾನು ತೋರಿಸ್ತೀನಿ. ಈಗ ಒಂದು ಗಿಡ 10 kg ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ, ಆಯ್ತಾ? ಇದೇನು ಸುಮ್ಮನೆ ಏನೋ ಸ್ಯಾಂಪಲ್ಗೆ ಹೇಳ್ತಾ ಇರೋದಲ್ಲ, ಮಾಡಿ ನೋಡಿ ಅನುಭವ ಆಗಿರೋದ್ರಲ್ಲಿ ಹೇಳ್ತಾ ಇರೋದು. 10 kg ಕಾಫಿ ಬೀಜ ಒಂದು ಗಿಡಕ್ಕಾದ್ರೆ, ಒಂದು ಗಿಡದಲ್ಲಿ 10 kg ಸಿಕ್ಕಿದ್ರೆ 400 ರೂಪಾಯಿ ಇಂಟು 2,000 ಗಿಡಕ್ಕೆ ಎಷ್ಟಾಯ್ತು? 8 ಲಕ್ಷ. ಮೇಲ್ಗಡೆ ಎಷ್ಟಾಯ್ತು?
300 ಮರಕ್ಕೆ 300 ಇಂಟು 3,000 9 ಲಕ್ಷ. ಕನ್ನಡ ಎಷ್ಟಾಯ್ತು? 8 ಲಕ್ಷ. ನೋಟ್ ಮಾಡ್ಕೊಳ್ಳಿ ಆಯ್ತಾ. ಒಬ್ಬ ರೈತ ಯಾಕೆ ಬಡವ, ಯಾಕೆ ನಾನು ಬಡವನಾಯ್ತೀನಿ, ಯಾಕೆ ನಾನು ಜೀವನ ಮಾಡೋಕ್ಕಾಗಲ್ಲ, ಯಾಕೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ? ಸುಳ್ಳು. ನಾವು ದುಡಿಮೆ ಮಾಡಬೇಕು, ಕಷ್ಟಪಡಬೇಕು. ಕಷ್ಟಪಟ್ಟು ಮಾದರಿಯಾಗಿ ಮಾಡ್ಕೊ ಹೋದ್ರೆ ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರ್ ಯಾವನು ಏನು ನಮ್ಮ ಮುಂದೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಿಮಗೇನಾಗಿರುತ್ತೆ, ನೀವು ಕರೆಕ್ಟಾಗಿ ಟೈಮಿಂಗ್ಸ್ ಪ್ರಕಾರ ಹೋಗಿ ಎಫೆಕ್ಟ್ ಕೊಡಬೇಕು, ಕರೆಕ್ಟಾಗಿ ಅಟೆಂಡ್ ಆಗಬೇಕು. ನಿಮ್ಗೆ ಏನೇ ತೊಂದರೆ ಆಗಿದ್ರು ನೀವು ಒಂದು ರಜೆ ಕೇಳ್ಕೋಬೇಕು. ನಾವೇನು ಕೇಳ್ಕೊಳ್ಳೋಂಗಿಲ್ಲ. ನಂಗೆ ಬೇಜಾರಾಯ್ತು, ಒಂದು ದಿಂಬ ಹಾಕ್ಬಿಟ್ಟು ಹಾಸ್ಗೆ ಹಾಕಿ ಮನಿಕೋಬೋದು. ನನಗೆ ಬೇಜಾರಾಯ್ತಾ, ನಾನು ಯಾರು ನಿಮ್ಮ ಪರ್ಮಿಷನ್ ಯಾರನ್ನೂ ತಗೊಳಂಗಿಲ್ಲ. ನನ್ನ ಪಾಡಿಗೆ ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು. ನನಗೆ ಬೇಜಾರಾಗಿಲ್ಲ, ನಾನು ಹೋಗಿ ಕೆಲಸ ಮಾಡ್ಬೋದು. ನಮ್ಮನ್ಗೆ ಯಾರೂ ಆಡಳಿತ ಮಾಡೋರಿಲ್ಲ. ರೈತನಿಗೆ ಯಾಕಂದ್ರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ರೈತನಿಗೆ ಹೆಣ್ಮಕ್ಳು ಕೊಡಲ್ಲ ನಿಜ ಸತ್ಯಾಂಶ. ನಮ್ಮಲ್ಲಿ 90 ಮಕ್ಕಳು, ನಮ್ಮೂರಲ್ಲೇ 90 ಮಕ್ಕಳಿಗೆ ಮದುವೆ ಆಗಿಲ್ಲ ಪಾಪ. ಎಲ್ಲ 40 ವರ್ಷ ಮೀರ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದ್ದಾರೆ, ತುಂಬ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ. ಅಂಥವ್ರಿಗೆ ಹೆಣ್ಮಕ್ಳು ಕೊಡ್ತಾ ಇಲ್ಲ. ಅದೇನೋ ಅದು ಅದೊಂದು ಪರಿಸ್ಥಿತಿ ಬಂದ್ಬಿಡೋದು, ಏನೂ ಮಾಡೋಕ್ಕಾಗಲ್ಲ. ನನಗೆ ನನಗೆ ಇಬ್ಬರು ಮಕ್ಕಳು. ಒಬ್ಬ ವಿದ್ಯಾಸಾಗರ್ ಅಂತ, ಒಬ್ಬ ಶಿವಸಾಗರ್ ಅಂತ. ಒಬ್ಬನು AS ಮಾಡ್ತಾ ಇದ್ದಾನೆ, ಒಬ್ಬನು ಮಂಗಳೂರಲ್ಲಿ CA ಮಾಡ್ತಿದ್ದಾನೆ. ಆಯಿತಾ, ಇಬ್ಬರು ಓದ್ತಾ ಇದ್ದಾರೆ. ನಾವು ಯಾಕೆ ಉದ್ದೇಶಕ್ಕೆ ಓದಿಸ್ತಾ ಇದ್ದೀನಿ ಅಂದರೆ, ಇವತ್ತು ಹೆಣ್ಮಕ್ಳು ಸಿಕ್ಕಲ್ವಲ್ಲ, ಹೆಣ್ಮಕ್ಳು ಕೊಡಲ್ವಲ್ಲ, ಆ ಉದ್ದೇಶಕ್ಕೆ ಸಲುವಾಗಿ ನೀವೇನಾದ್ರು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ರಪ್ಪ, ಕಷ್ಟ ಇದೆ ಇವತ್ತು, ಏನೇನು ಸಂಪಾದನೆ ಮಾಡಿದ್ರೆ ಇವತ್ತು ಹೆಣ್ಮಕ್ಳು ಕೊಡಲ್ಲ ಅನ್ನೋ ದೃಷ್ಟಿಗೆ ಮಕ್ಕಳು ಓದಿಸ್ಬೇಕಾಗದೆ. ಮತ್ತು ಅಂಥ ಪರಿಸ್ಥಿತಿ ಬಂದದ, ಏನು ಮಾಡೋಕ್ಕಾಗಲ್ಲ. ಇಬ್ಬರು ಓದ್ತಾವ್ರೆ ಚೆನ್ನಾಗಿ, ಅವ್ರು ಓದಲಿ. ಹೆಣ್ಮಕ್ಳು ಇಬ್ಬರೇ ಗಂಡ್ಮಕ್ಳು. ಆಮೇಲೆ ನಮ್ಮಲ್ಲಿ ಈ 2 ಎಕರೆ ಸಮಗ್ರ ಕೃಷಿ ಬೇಸಾಯ ಮಾಡಿದ್ದೀನಿ. ಅದನ್ನು ಆದಾಯ ಬೇಕಾದರೆ ಕಾಫಿ ಹೇಳಿದ್ವಿ, ಕಾಫಿ ಆಯಿತು. ಎಲ್ಲ ಹಣ್ಣು ಗಿಡಗಳು ನಮ್ಮಲ್ಲೇ ಸಿಗಬೇಕು, ಸಾವಯವ ಹಣ್ಣುಗಳು ನಮ್ಮಲ್ಲೇ ಸಿಗಬೇಕು. ಪ್ರತಿಯೊಂದನ್ನು ಡ್ರ್ಯಾಗನ್ ಫ್ರೂಟು, ಪ್ಯಾಷನ್ ಫ್ರೂಟು, ಆಮೇಲೆ ಕರುವಂಡ, ಆಮೇಲೆ ಗಜಲಿಂಬೆ, ಸಪೋಟು, ಸೀಬೆ, ಕಿತ್ಲೆ, ಮೋಸಂಬೆ, ದಾಳಿಂಬೆ ನಮ್ಮಲ್ಲಿ ಏಲಕ್ಕಿ ಬೆಳಿಬೇಕು, ನಮ್ಮಲ್ಲಿ ಮೆಣಸು ಬೆಳಿಬೇಕು, ನಮ್ಮಲ್ಲೇ ಯಾವುದು ಸಾವಯವ ರೂಪದಲ್ಲಿ ನಮ್ಮಲ್ಲೇ ಪ್ರತಿಯೊಂದು ನಮಗೆ ಆಗ್ತಕ್ಕಂಥ ವ್ಯವಸ್ಥೆಗಳು ನಮ್ಮಲ್ಲೇ ಸಿಗಬೇಕು. ಆಗ ಸಿಕ್ಕಿದಾಗ ಏನಾಗುತ್ತೆ, ಹೆಂಗ್ ನೀವು ದುಡ್ಡು ಮಾಡ್ತೀರಾ ಅಂತ ಪ್ರಶ್ನೆ ಮಾಡೋದಿಲ್ವಾ? ಈಗ 25 ಗಜಲಿಂಬೆ ಕುಯ್ಕೊಳ್ಳೋದು, 25 ಪ್ಯಾಷನ್ ಫ್ರೂಟ್ ಕುಯ್ಕೊಳ್ಳೋದು, 25 ಸಪೋಟ ಕುಯ್ಕೊಳ್ಳೋದು, 25 ಏನೋ ದಾಳಿಂಬೆ ಕುಯ್ಕೊಳ್ಳೋದು, ಆಮೇಲೆ ಜೊತೆಲಿ ಒಂದು 20 ಕಾಯಿ ಹಾಕೊಳ್ಳೋದು, ತರಲಾಕೋದು, ಒಂದು 4 ಕೊನೆ ಬಾಳೆಗೊನೆ ತಗೊಳ್ಳೋದು. ಡೈಲಿ 5,000 ರೂಪಾಯಿ ಸಂಪಾದನೆ ಮಾಡ್ಬೋದು. ಒಂದು 100 ಕಂತೆ ಸೊಪ್ಪು, 100 ಕಂತೆ ಸೊಪ್ಪು ಹಾಕೊಳ್ಳಿ. ಒಂದು ಕಂತೆ ಸೊಪ್ಪು ಯಾವತ್ತಿಗೆ 5 ರೂಪಾಯಿಂದ 10 ರೂಪಾಯಿ ಒಳಗಡೆ ಕೊತ್ತಂಬರಿ ಸೊಪ್ಪು ಒಂದು 3 ರೂಪಾಯಿ ಮಾರಾಟ ಮಾಡಿ. 100 ಕಂತೆಗೆ ಎಷ್ಟಾಯ್ತು? 300 ರೂಪಾಯಿ ಆಯಿತು. 1000 ಕಂತೆಗೆ ಎಷ್ಟಾಯ್ತು? 3,000 ರೂಪಾಯಿ ಆಯಿತು. ಒಂದು 25 ತರಲು ಹಾಕಲಿ. ಈ ಥರ ತರಲ್ಗಳ ನಿಮ್ಗೆ ಹೆಂಗೆ 40 ರೂಪಾಯಿ ಕಮ್ಮಿ ಯಾರು ತಗೊಳ್ಳಲ್ಲ. ಸಿಟಿಗಳಲ್ಲಿ 40 ರೂಪಾಯಿ ಸಹ ನಿಮ್ಮ ಮನೆಗೆ ಬಂದ್ಬಿಟ್ಟು ಸರ್ 25 ತರಲು ಬೇಕು ಶಿಕ್ಷಣವರೇ, 25 ತರಲು ಕೊಟ್ಟರೆ ನೀವು 40 ರೂಪಾಯಿ ಅಂತ ಕೊಡ್ತೀನಿ. ಒಳ್ಳೆ ತರಲು ಕೊಟ್ಟರೆ 40 ರೂಪಾಯಿ ಕೊಡ್ತೀರಾ? ಒಳ್ಳೆ ಹಣ್ಣು ಕೊಟ್ಟರೆ ನಮ್ಗೆ ಇಂಥದ್ದು ಪ್ಯಾಷನ್ ಫ್ರೂಟ್ ಬೇಕು ಶಿಕ್ಷಣವರೇ, ಆಮೇಲೆ ನಮಗೆ ಬೆಣ್ಣೆ ಹಣ್ಣು ಬೇಕು, ನಮ್ಗೆ ಹತ್ತಂದು ಕೊಡಿ. ಪ್ರತಿಯೊಂದು ಬೇಡಿಕೆನೂ ಇದೆ, ಪ್ರತಿಯೊಂದು ಮಾರ್ಕೆಟ್ ನಮ್ಮಲ್ಲೇ ಇದೆ. ನಾವು ಪ್ರತಿಯೊಂದು ನಾವು ಮಾಡ್ಕೋಬೇಕು. ಪ್ರತಿಯೊಂದು ಚೈನ್ ಲಿಂಕು. ಕೊರೋನಾ ಬಂದ ಟೈಮಲ್ಲಿ ನಮ್ಗೆ ಹೆಂಗ್ ಚೈನ್ ಲಿಂಕ್ ಆಯ್ತು ಅಂದ್ರೆ, ಕೊರೋನಾ ಬಂದ ಟೈಮಲ್ಲಿ ನಮ್ಮಲ್ಲಿ 2,500 ಬಾಳೆಗೊನೆ, ಪಚ್ಚ ಬಾಳೆಗೊನೆ ಎಲ್ಲ ಹಣ್ಣಾಗಿ ಭೂಮಿ ಬೀಳ್ತಿತ್ತು. ಏನ್ ಮಾಡೋದಪ್ಪ, ನನ್ನ ಮಕ್ಕಳು ನೋಡಿದ್ರೆ ಒಬ್ಬರು ಅಲ್ಲಿ ಬೆಂಗಳೂರಿದ್ದಾರೆ, ಒಬ್ಬರು ಮಂಗಳೂರಿದ್ದಾರೆ. ನಾವೊಬ್ಬ ಏನ್ ಮಾಡೋಕ್ಕಾಗ್ತೀವಿ, ಹಣ್ಣೆಲ್ಲ ಹೋಗಿ ಎಲ್ಲ ಭೂಮಿ ಬೀಳ್ತಾ ಇದಲ್ಲ ಅಂತ ನಾನೇ ಕಣ್ಣೀರಾಗ ಸ್ಥಿತಿ ಆಗಿತ್ತು. ಒಂದು 3-4 ಲಕ್ಷ ಲಾಸ್ ಹೋಯ್ತಲ್ಲ ಅಂತ ಯಾರು ತಗೊಳ್ಳಿಲ್ಲ. ಯಾವ ಮಾರ್ಕೆಟು ಇಲ್ಲ, ಬೀದಿಗಳಲ್ಲಿ ಒಬ್ಬ ಜನ ಇಲ್ಲ, ಎಲ್ಲ ಆ ರೀತಿ ಎಲ್ಲ ಮನೊಳಗಡೆನೇ ಇದ್ರು. ನಾವೇನು ಮಾಡೋದು ಅಂದ್ಬಿಟ್ಟು ತಹಸೀಲ್ದಾರ್ ಭೇಟಿ ಮಾಡಿದೆ. ತಹಸೀಲ್ದಾರ್ 1.5 ಟನ್ ಹಣ್ಣು ತಗೊಂಬಂದು ಕೊಡಿ ಅಂದರು. 1.5 ಟನ್ ಯಾವ ರೀತಿ ತಗೊಂಬಂದು ಕೊಡಿ ಅಂದ್ರು ಅಂದರೆ, ಹಣ್ಣ ಕಟ್ ಮಾಡಿ ಬಾಕ್ಸ್ ಮಾಡಿ ನೀವೇ ತಗೊಂಡ್ಬಂದು ರೋಡ್ಗಳಲ್ಲಿ ಇರ್ತಕ್ಕಂಥ ಅನಾಥರಿಗೆ ಮತ್ತೆ ರೋಡ್ ಇರ್ತಕ್ಕಂಥ ಪೊಲೀಸರು ನಿಂತಿರ್ತಾರಲ್ಲ ಅವ್ರಿಗೆ ಉಚಿತ ಕೊಟ್ಬಿಡಿ. ಎಲ್ಲ ಭಯ, ರೋಡ್ಗೆ ಹೋಗಕ್ಕೆ ಭಯ, ಯಾರು ಬರಲ್ಲ, ಯಾವ ಆಟೋದೂ ಬರಲ್ಲ. ನಾವೇ ಒಂದು ಆಟೋ ಮಾಡ್ಕೊಂಡು ಒಂದು 30 ಬಾಕ್ಸ್ ಹಣ್ಣು ಮಾಡ್ಕೊಂಡು ತಗೊಂಡು ಹೋಗ್ಬಿಟ್ಟು ರೋಡಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಫ್ರೀಯಾಗಿ ಹಂಚಿ ಅವ್ರು 4,500 ರೂಪಾಯಿ ದುಡ್ಡು ಕೊಟ್ಟರು ಅಷ್ಟೇ. ಎಷ್ಟಕ್ಕೆ? 1.5 ಟನ್ಗೆ 4,500 ರೂಪಾಯಿ ದುಡ್ಡು ಕೊಟ್ಟರು. ನಾನು ಇಲ್ಲಿ ಬಾಕ್ಸ್ ಮಾಡಿದಲ್ಲ, ಬಾಕ್ಸ್ ಮಾಡಿ ಆಟೋ ಮಾಡಿ ನಾ ತಗೋ ಹಂಚಿದಲ್ಲ, ಅದ್ರ ಕೂಲಿ ಸಿಕ್ಕಿಲ್ಲ. ಪುನಃ ಬೆಂಗಳೂರು ಫೋನ್ ಮಾಡಿದೆ. ಬೆಂಗಳೂರು ಫೋನ್ ಮಾಡಿದಾಗ 4 ರೂಪಾಯಿಂದ 5 ರೂಪಾಯಿ ಕೇಳಿದ್ರು. 5 ಕಟ್ ಮಾಡಿ ತಗೊಂಡೋದ್ರು, ಏನು ಪ್ರಯೋಜನ ಇಲ್ಲ, ಬೇಡ ಅಂತ ಸ್ಟಾಪ್ ಮಾಡಿದೆ. ಪುನಃ ತೋಟಗಾರಿಕೆ ಇಲಾಖೆಗೆ ಹೋದೆ. ಒಬ್ರು ಇವರು ಗುರುಸ್ವಾಮಿ ಅಂತಿದ್ರು, ಅವರು ನಂಗೊಂದು 1 ಟನ್ ಕೊಡಿ ಶಿಕ್ಷಣ ಬರೀ ಪಾಪ ನೀವು ಲಾಸ್ ಆಯ್ತಾ ಇದೆ ಅಂತಂದ್ರು. ಅವ್ರಿಗೊಂದು 1 ಟನ್ ಕೊಟ್ಟು ಅವ್ರು 5,000 ಕೊಟ್ಟರು. ಏನು ಪ್ರಯೋಜನ ಆಗಿಲ್ಲ. 30 ರಿಂದ 60 ಗೊನೆ ನನಗೆ ಖರ್ಚಾಯಿತು. 2,200ರಲ್ಲಿ ಬರೀ 60 ಗೊನೆ ಖರ್ಚಾಯ್ತು. ಇನ್ನು ಬಾಕಿ ಗೊನೆ ಏನು ಮಾಡಲಿ? ಹಾಗೆ ನನ್ನ ಮಕ್ಕಳಿಬ್ರು ರಜಾದಲ್ಲಿ ಊರು ಬಂದರು. ಊರು ಬಂದ್ಮೇಲೆ ನಾನು ಹೇಳಿದೆ, ಪ್ರತಿ ಹಳ್ಳಿಗಳಲ್ಲಿ ಒಂದು 20 ಹಳ್ಳಿ ಕಾಂಟ್ಯಾಕ್ಟ್ ಮಾಡೋಕನಪ್ಪ. ಹಳ್ಳಿಗಳಲ್ಲಿ ಅಂಗಡಿ ಹೇಳಕ್ಕೆ ನಾವೇ ತಗೊಂಡ್ಕೊಡೋದು ನೇರವಾಗಿ. 4 ಗೊನೆ 10 ಗೊನೆ 12 ಗೊನೆ ಈ ರೀತಿ ನಾವು ನೇರವಾಗಿ ತಗೊಂಡ್ಕೊಡೋದು. ಆ ರೀತಿ ಮಾಡೋಣ.
ನೀವು ನಂಜುಗೂಡಿಗೆ ತರಬೇಕಾದ್ರೆ 10 ರೂಪಾಯಿ ಕೊಟ್ಟು ತಗೋಬರ್ತಿದ್ರಿ, ನಮಗೆ ಬರೀ 6 ರೂಪಾಯಿ ಕೊಡಿ ಅಂದ್ಬಿಟ್ಟು ನೇರವಾಗಿ ನಾವು ಪರ್ಚೇಸ್ ಮಾಡೋದು. ನೇರವಾಗಿ ಪರ್ಚೇಸ್ ಮಾಡಿದ್ಮೇಲೆ 8 ರೂಪಾಯಿ ಗೊನೆ ಹಾಕಕ್ಕೆ ಶುರು ಮಾಡೋದು. ಒಯ್ದಿದ್ದ ಹಣ್ಣು ಯಾವತ್ತು ನಮಗೆ 2.5 ಲಕ್ಷ ರೂಪಾಯಿ ದುಡ್ಡು ಸಿಕ್ತು. ಭೂಮಿಗೆ ಹೊಂಟೈತಿದ್ದನ್ನು ನಾವು ಶ್ರಮ ಪಟ್ಟಕ್ಕೆ, ಒಂದು ತಿಂಗಳ ಶ್ರಮ ಪಟ್ಟಕ್ಕೆ 2.5 ಲಕ್ಷ ರೂಪಾಯಿ ದುಡ್ಡು ಸಿಕ್ತು. ಆ 2.5 ಲಕ್ಷ ರೂಪಾಯಿ ದುಡ್ಡು ಸಿಕ್ಕಿದ್ದಲ್ಲ ನನಗೆ ಇವತ್ತು ಲಾಭದಾಯಕ ಆಯ್ತು. ಹೆಂಗ್ ಲಾಭದಾಯಕ ಆಯ್ತು? ಅವತ್ತು 50 ಅಂಗಡಿಗಳನ್ನ ಏನು ಪರಿಚಯ ಆಯ್ತು, ನಮ್ಗೆ ಲಿಂಕ್ ಆಯ್ತು. ಆ ಲಿಂಕ್ ನ ಅಂಗಡಿಗಳು ಇವತ್ತು 60 ರೂಪಾಯಿ ಬಾಳೆ ಅಂದ್ರು ತಗೋತಾ ಇದ್ರೆ ನಮಗೆ ಫೋನ್ ಯಾರಿಗೂ ಕೊಡಲ್ಲ. ಅದೇ ಕಾಯಿ ಇವತ್ತು 40 ರೂಪಾಯಿ ಆದ್ರೂ ನಮ್ದೇ, ಅದೇ ಕಾಫಿ ಪುಡಿ ನಮ್ದೇ, ಅದೇ ಜೇನುತುಪ್ಪ ನಮ್ದೇ, ಅದೇ ಹಣ್ಣುಗಳು ಏನ್ ಬೇಕು, ಗಜಲಿಂಬೆ ಬೇಕಾ, ನಿಂಬೆ ಹಣ್ಣು ಬೇಕಾ, ಇಲ್ಲ ಯಾವುದೋ ಈರುಳ್ಳಿಕಾಯಿ ಬೇಕಾ, ಎಲ್ಲ ಪೂರ್ತಿ 50 ಅಂಗಡಿಗಳಿಗೂ ಪರ್ಚೇಸ್ ನಮ್ಮದೇ. ಚೇನ್ ಲಿಂಕ್ ಆಯ್ತು, ನಮ್ಮಲ್ಲಿ ಮಾರ್ಕೆಟ್ ಸುಸ್ಥಿ ಆಯ್ತು. ಅವತ್ತು ನಮ್ಗೆ ಆ ತೊಂದ್ರೆ, ಇವತ್ತು ನಮಗೆ ಅನುಕೂಲತೆ ಆಯ್ತು. ನಾವೆಲ್ಲೂ ಹೊರಗಡೆ ತಗೊಂಡು ಮಾರ್ಬೇಕಾಗಿಲ್ಲ. ಇವತ್ತು ನಂಜೂರು ರಸಬಾಳೆ ಒಂದು ಗೊನೆ ಕಟ್ ಮಾಡಿ 2 ಗೊನೆ ಕಟ್ ಮಾಡಿ ನಾವು ತಗೊಂಡೋಯ್ತು ಅಂದ್ರೆ 800-1600 ರೂಪಾಯಿ ದುಡ್ಡು ಸಿಗುತ್ತೆ. ಒಂದು 80 ರೂಪಾಯಿ 70 ರೂಪಾಯಿ ನಾವು ಕೊಡ್ತಾ ಇದೀವಿ. 1 kg ಬಾಳೆಹಣ್ಣ 70 ರೂಪಾಯಿ ನಂಜೂರು ರಸಬಾಳೆ ಕೊಡ್ತಾ ಇದೀವಿ. ಅದೇ ಜೀನೈನ 24 ರೂಪಾಯಿ ಹಾಕಿ ಕೊಡ್ತಾ ಇದೀವಿ. ಆ ಜೀನೈನ ಲೋಕಲ್ 24 ರೂಪಾಯಿ ನಮ್ಗೆ ಇಲ್ಲೇ ಬಂದು ಇಲ್ಲೇ ತಗೊಳ್ತಾರೆ. ಯಾವ ತೊಂದ್ರೆನೂ ಇಲ್ಲ. ಇಲ್ಲೇ ಕಟ್ ಮಾಡೋದು, ತೂಕ ಹಾಕೋದು, ದುಡ್ಡಿಸೋದು, ಕೈಸ್ತಾನೆ. ಆಯ್ತಾ? ರೈತ ತನ್ನ ಮಾರ್ಕೆಟ್ ತಾನೇ ಸೃಷ್ಟಿ ಮಾಡ್ಕೋಬೇಕು. ಹಂಗಾದ್ರೆ ಮಾತ್ರ ಸಾಧ್ಯ. ಇವಾಗ ಒಂದು 200 ನಿಂಬೆಹಣ್ಣಿದೆಪ್ಪ, ಏನ್ ಮಾಡೋದು? ಬಟರ್ ಫುಡ್ ಇದೆ ನಮ್ಮಲ್ಲಿ. ಬಟರ್ ಫುಡ್ ಫೈನ್ ಒಂದು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಬೆಣ್ಣೆ ಹಣ್ಣು. ಬಟರ್ ಫುಡ್ ಅಂದ್ರೆ ಈಗ ತಾವೆಲ್ಲ ತಗೊಂಡೋಗಿ 200 ರೂಪಾಯಿ ಕೊಟ್ಬಿಟ್ಟು ನೀವು ಅಲ್ಲಿ ತಿಂತೀರಲ್ಲಪ್ಪ ಬಟರ್ ಫುಡ್ನ, ನಾವು 100 ರೂಪಾಯಿ ಹಾಕೊಡ್ತೀವಿ ತಗೊಂಡೋಗಿ. ಒಂದು ಹಣ್ಣು 25 ರೂಪಾಯಿ, ಎಲ್ಲ ಅಫಿಷಿಯಲ್ ಇರ್ತಾನೆ. ತಗೊಂಡು ನಿಮ್ಮ ಮಕ್ಕಳು ಕೂಡ ಇನ್ನೂ 3 ದಿನ ಇನ್ನಾಗಲ್ಲ ತಗೊಂಡು ಹೋಗ್ಬಿಟ್ರೆ. ಯಾಕೆ ನಾವು ದುಡ್ಡು ಮಾಡ್ತಾ ಇಲ್ಲ, ನಾನು ನಿಮ್ಗೆ ಹೇಳ್ತಾರೆ ವಿಚಾರಧಾರ ಅಷ್ಟೇ. ತಗೊಂಡೋದ್ರು ಒಂದು, ನೀವು ತಗೊಂಡೋಗ್ಬೇಡಿ. ಆ ಪ್ರಶ್ನೆ ಬೇರೆ. ಇದೇನೋ ನನಗೆ ಇವರು ನಂಗೆ ತಗೊಂಡೋಗ್ಯಪ್ಪ ಅಂತ ಹೇಳ್ತಾರಲ್ಲ ಅಂತ ತಿಳ್ಕೊಬೇಡಿ. ಒಳ್ಳೆ ಹಣ್ಣು 250 ರೂಪಾಯಿ ನೀವು ಜ್ಯೂಸ್ ಮಾಡ್ಕೊಂಡು ನೀವು ಕುಡಿಬೇಕಾದ್ರೆ ಅಲ್ಲಿ ಬಟರ್ ಫುಡ್ ನೀವು ತಗೋಬೇಕಾದ್ರೆ ಅಲ್ಲಿ 200 ರೂಪಾಯಿ ಕೊಡ್ಬೇಕು 1 kgಗೆ. ಬಟ್ ನೋಡಿ ಫೋನಲ್ಲಿ 200 ರೂಪಾಯಿ ಬಟರ್ ಫುಡ್. ಆಯ್ತಾ? 200 ರೂಪಾಯಿ ಕೊಡೋದು ಬೇಡ ನಿಮಗೆ, ನೀವು 100 ರೂಪಾಯಿ ಹಾಕೊಡ್ತಾವನೆ. ನೀವು ತಗೊಂಡೋಗಿ ಒಂದು ಹಣ್ಣು 25 ರೂಪಾಯಿ ಪೀಸ್, ಒಂದು ಪೀಸ್ 25 ರೂಪಾಯಿ ಬೀಳುತ್ತೆ. ನೀವು ತಗೊಂಡೋಗಿ 4 ಹಣ್ಣು ತಗೊಂಡೋಗಿ ಮನೆಗೆ 4 ದಿನ ಆಗುತ್ತೆ ಹಣ್ಣಾಗೋದು. ತಗೊಂಡೋಗಿ ಇಟ್ಕೊಂಡು ನಿಮ್ಮ ಮಕ್ಕಳು ಜ್ಯೂಸ್ ಮಾಡ್ಕೊಡಿ, ನೀವು ತಿನ್ನಿ. ಆ ರೀತಿ ಬರಬೇಕು, ಮುಂದೆ ಬರಬೇಕು. ಮುಂದೆ ಬಂದಾಗ ಒಬ್ಬ ರೈತರಿಗೂ ಒಂದು ವ್ಯಾಪಾರ ಆದಂಗೆ ಇರುತ್ತೆ. ಮತ್ತೆ ಅವ್ನು ಬೆಳೆದಕ್ಕೂ ಒಂದು ಬೆಲೆ ಸಿಕ್ಕುತ್ತೆ. ಪ್ರತಿಯೊಂದು ಮಾರ್ಕೆಟಿಗೆ ಮಾಡ್ಕೊಂಡು ಹೋದ್ರೆ ಸಿಕ್ಕದು. ಆಯ್ತಾ? ಇಷ್ಟು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮಗೆ ಫೀಲ್ಡ್ ಬರೋದು ಲೇಟ್ ಆಗುತ್ತೆ. ಆಯ್ತಾ? ಬಂದ್ಮೇಲೆ ಕಾಫಿ ಮಾಡೋಣ. ಈಗ ಬನ್ನಿ ಬಂದು. ಶ್ರೀಯುತ ಚಿಕ್ಕಸ್ವಾಮಿಯವರು ಪ್ರಗತಿಪರ ರೈತರು. ಕಳೆದ 30 ವರ್ಷಗಳಿಂದ ಹೇಗೆ ತೋಟವನ್ನು ಅಭಿವೃದ್ಧಿಪಡಿಸಿದರು, ಯಾವೆಲ್ಲ ಬೆಳೆಗಳನ್ನು ಹಾಕಿದ್ದಾರೆ, ಯಾವ ರೀತಿ ಮಾರ್ಕೆಟನ್ನು ಮಾಡಿಕೊಂಡಿದ್ದಾರೆ, ಅದನ್ನು ಕೂಡ ನಮ್ಮ ಹತ್ರ ಹಂಚ್ಕೊಂಡ್ರು. ಜೊತೆಗೆ ಒಂದು ಅಳಲನ್ನು ಕೂಡ ಅವರು ತೋಡ್ಕೊಂಡ್ರು. ಏನಪ್ಪ ಅಂದರೆ, ರೈತರ ಮಕ್ಕಳಿಗೆ, ಅದರಲ್ಲೂ ಕೂಡ ಗಂಡು ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ ಅನ್ನೋ ಒಂದು ಅಳಲನ್ನು ತೋಡ್ಕೊಂಡ್ರು. ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಿ ಅವರೆಲ್ಲರೂ ಕೂಡ ಈ ರೀತಿ ಅನ್ಕೋಬೇಡಿ. ರೈತರು ಕೂಡ ಇವತ್ತು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ಬಹಳ ಚೆನ್ನಾಗಿ ಸಮೃದ್ಧಿಯಾಗಿರುವಂಥ ವಾತಾವರಣದಲ್ಲಿ ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಮುಂದಿನ ವಿಡಿಯೋದಲ್ಲಿ ಅವರು ಏನೆಲ್ಲ ಬೆಳೆದಿದ್ದಾರೆ, ಯಾವ ರೀತಿ ಬೆಳೆ ಇದೆ, ಎಷ್ಟು ಲಾಭ ಬಂತು, ಹೀಗೆ ಅನೇಕ ವಿಚಾರಗಳು ಒಳಗೊಂಡಂತೆ ಅವರೇ ನಮ್ಮನ್ನು ತೋಟದಲ್ಲಿ ಸುತ್ತಾಡಿಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಅದನ್ನು ಕೂಡ ವೀಕ್ಷಣೆ ಮಾಡಿ ಅಂತೇಳಿ ಕೇಳ್ಕೊಳ್ತಾರೆ.